ನಿನ್ನ ಹೃದಯದಲ್ಲಿ ಸ್ಥಳ ಇಲ್ವಾ ದೇವರಿಗೆ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರಕ್ಕೆ ಕಿವಿ ಕೊಟ್ಟರೆ ನಾನು ಒಳಗೆ ಪ್ರವೇಶ ಮಾಡ್ತೇನೆ. ಎಂತೇನೆ, ಭೂಮಿ ಆತನದ್ದು, ಸರ್ವಲೋಕ ಆತನದ್ದು, ನಾವು ಆತನವರೇ. ನಮ್ಮ ಬಳಿ ಪರ್ಮಿಷನ್ ಕೇಳ್ತಾ ಇದ್ದಾನೆ ಅಂದ್ರೆ ನಮ್ಮನ್ನು ಎಷ್ಟು ಸ್ವತಂತ್ರನಾಗಿ ಉಂಟು ಮಾಡಿದ್ದಾನೆ ಪ್ರೇರೆ. ಅಂದ್ರೆ ಪ್ರೀತಿ 2 ಸೈಡ್ ಇರಬೇಕು. 1 ಸೈಡ್ ಇದ್ರೆ ಡಿವೋರ್ಸ್ ಆಗ್ಬಿಡುತ್ತೆ. ಮದುವೆ ಆದ್ರೆ 2 ಕಡೆ ಒಪ್ಪಂದ ಇರಬೇಕು. ಓಕೆನಾ? ಈಗ ಹೆಣ್ಣು ಪ್ರೀತಿಸಿರ್ತಾಳೆ ಬೇರೆಯವ್ರನ್ನ, ತಂದೆ ತಾಯಿ ಹಿಂಸೆ ಮೇರೆಗೆ ಮದುವೆ ಆಗ್ಬಿಡ್ತಾಳೆ. ಈಗ ಏನ್ ಮಾಡ್ಬೇಕು? ಪ್ರಿಯತಮನ ನೆನಪು ಕನಸು. ಪಾಪ ಗಂಡಸ್ ಬೇರೆ, ಮದುವೆ ಆಗಿದ್ದ ಗಂಡ ಬೇರೆ, ಪ್ರೀತಿ ಪ್ರೇಮದ ಫಿಲಮ್ಗಳು ಎಲ್ಲ ಬರ್ತಾರಲ್ಲ. ಪ್ರೀತಿ ಪ್ರೇಮನೇ ಫಿಲಮ್ ಕರ್ಕೋಯ್ತಾನೆ, ಫಿಲಮ್ ಟಾಕೀಸಲ್ಲಿ ನೋಡ್ತಾ ಇರ್ತಾರೆ. ಈತನೇ ನಮ್ಗೆ ಗೊತ್ತಾನೆ, ಆ ಹುಡುಗನೇ ಹೀರೋನೇ, ನಾನು ಹೀರೋಯಿನ್ ಹೆಂಡತಿ ಅನ್ಕೊಂಡಿರ್ತಾನೆ ಇವನು. ಆತಲೇನು ಅನ್ಕೊಂಡಿರ್ತಾಳೆ, ಈ ದರಿದ್ರದವ್ನಿಗೆ ಯಾವಾಗ ಬಂದು ಸಿಗಾಕೊಂಡ ನನಗೆ. ಆ ಹೀರೋ ಇವನ ಹಳೆ ಪ್ರೇಯಸ ಆಗಿರ್ತಾನೆ, ಹೀರೋಯಿನ್ ಇವಳಾಗಿರ್ತಾಳೆ. ಪಾಪ ಇವನು ಅಮಾಯಕ ಆ ರೀತಿ ಕನ್ಸ್ಕೊಂಡಿರ್ತಾನೆ, ಅವಳು ಅಮಾಯಕಿ ಆ ರೀತಿ ಕನ್ಸ್ಕೊಂಡಿರ್ತಾನೆ. ಸ್ಕೆಚ್ ಹಾಕಿ ಕರ್ಕೊಂಡೋಗಿ ನೀರು ತಳ್ಳುವಂಥದ್ದು, ಅಥವಾ ಬೆಟ್ಟದಿಂದ ತಳ್ಳುವಂಥದ್ದು, ಅಥವಾ ಮರ್ಡರ್ ಮಾಡಿ ಮೂಟೆ ಕಟ್ಟಿ ಫ್ರಿಜ್ಜಲ್ಲಿ ಹಾಕುವಂಥದ್ದು, ಇನ್ನೊಬ್ಬ ಪ್ರೇಯಸ ಸೇರ್ಕೊಂಡು. ಮದುವೆ ಆಗ್ಬೇಕಾದ್ರೆ ಜಾಗ್ರತೆ ಪ್ರೇರೆ. ನೀವು ಹೆಣ್ಣನ್ನ ವಿಚಾರಿಸಿ. ಮೊದಲು ಹೆಣ್ಣು ಮದುವೆ ಆಗೋದಕ್ಕೆ ಭಯ ಪಡ್ತಾ ಇದ್ವಿ, ಗಂಡು ಭಯ ಪಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವನ ಜೊತೆ ಏನು ಸಂಬಂಧ ಮಾಡಿಕೊಂಡೋ ಅವನು ಇವನು ಸೇರಿ ಯಾವ ಸ್ಕೆಚ್ ಆಗಿ ನನ್ನ ಮರ್ಡರ್ ಮಾಡಿ ಮೂಟೆ ಕಟ್ತಾರೋ ಅಂತ ಭಯ ಆಗಿದೆ. ಮದುವೆ ಆಗ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಅವಳ ಹತ್ರ ಕಳ್ಕೋಗಿ ಒಂಟಿಯಾಗಿ, ನೀನು ಯಾರಿಗಾದ್ರೂ ಇಷ್ಟಪಟ್ಟಿದ್ರೆ ತಾಯಿ ಹೇಳಮ್ಮ, ನಾನೇ ನಿಂತು ಮದುವೆ ಮಾಡಿಸ್ತೀನಿ, ನನ್ನ ಪ್ರಾಣ ಮೊದಲು ತೆಗಿಬೇಡಮ್ಮ ಅಂತ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಿ. ದಯವಿಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ಈಗ ನೋಡ್ತಾ ಇದ್ದಿಲ್ಲ ಪ್ರೀತಿ ಪ್ರೇಮದ ಫಿಲಮ್ಗಳನ್ನು ನೋಡಿ, ಎಲ್ಲರೂ ಪ್ರೇಯಸಿಗೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರೇಯತಮರೇ, ಎಲ್ಲರೂ ಪ್ರೇಯಸಿಗಳೇ. ತಂದೆ ತಾಯಿಗೆ ಒಳಪಟ್ಟು ಜೀವಿಸುವಂತ ಮಕ್ಕಳುಗಳು ಬಹಳ ಕಡಿಮೆ. ಅವರಲ್ಲಿ ನೋಡಿಕೊಂಡು ಬಹಳ ಜಾಗ್ರತೆಯಿಂದ ಫಾಲೋ ಮಾಡಿ, 6 ತಿಂಗಳು ಫಾಲೋ ಮಾಡಿ. ಮದುವೆ ಸ್ವಲ್ಪ 6 ತಿಂಗಳು ಲೇಟಾಗಿ ಆಗಲಿ ಪರವಾಗಿಲ್ಲ. ಹೆಣ್ಣು ನೋಡಿದ್ವಾ, ಎಂಗೇಜ್ಮೆಂಟ್ ಆಗೋದ್ರಿಂದ ಮುಂಚೆ 6 ತಿಂಗಳು ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ನಿಮ್ಮನ್ನ ಫಾಲೋ ಮಾಡಲಿ. ಓಕೆನಾ? ಹುಡುಗ ಹುಡುಗಿಗೆ ಫಾಲೋ ಮಾಡಲಿ, ಹುಡುಗಿ ಹುಡುಗನ ಫಾಲೋ ಮಾಡಲಿ. ಎಲ್ಲಿ ಹೋಯ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಯಾವ ಜೊತೆ ಸಂಬಂಧ ಮಾಡಿಕೊಳ್ಳಿ ಅಂತ ನೀನು ವಿಚಾರಿಸಮ್ಮ, ನಿಮ್ಮ ಮನೆಯವರು ವಿಚಾರಿಸಿ, ಅವನು ಕೂಡ ವಿಚಾರಿಸಲಿ. ಓಕೆನಾ? ಈ ರೀತಿ ಇದ್ರೆ ನಿಮ್ಮ ಜೀವನ ಬಹಳ ವರ್ಷ ನಾವು ಸಾಗಿಸ್ಬೇಕು ಬೇರೆ. ಗಂಡ ಹೆಂಡತಿರ ಸಂಬಂಧ 1 ವರ್ಷಕ್ಕೆ ಮುಗಿಯುವಂಥದ್ದಲ್ಲ. ತಂದೆ ತಾಯಿಯ ಸಂಬಂಧ ಹೆಣ್ಣು ಮಗಳು 20 ವರ್ಷ ಆಗೋವರೆಗೂ ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿಗಳ ಪ್ರೀತಿ ಸಂಬಂಧ 20 ವರ್ಷ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗ್ತಾರೆ. ಈ ಗಂಡನ ಮನೆಯಲ್ಲಿ ಅನೇಕರು 20 ವರ್ಷಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊತಾರೆ, 30 ವರ್ಷಕ್ಕೆ ಆಚರಿಸ್ಕೊತಾರೆ, 40 ವರ್ಷ. ಅಂದ್ರೆ ಸುಮಾರು 70% ಗಂಡನ ಮನೆಯಲ್ಲಿ ಅಥವಾ ಹೆಂಡತಿಯರ ಒಂದು ಜೊತೆಯಲ್ಲಿ ಸಂಸಾರ ನಡೆಸುವಂತದ್ದಾಗಿರ್ತದೆ. ಇದು ಉದ್ದದ ಪ್ರಯಾಣ. ಈ ಪ್ರಯಾಣನೂ ಕುರಿತು ನೀವು ಆಲೋಚನೆ ಮಾಡಿ. ನಾನು ಕುಡ್ಕೋತಾರಂತ ಗಾಡಿ ಕರೆಕ್ಟಾಗಿ ಕರ್ಕೊ ಹೋಗ್ತಾರ, ನನ್ನ ಗಮ್ಮಿಗೆ ಸೇರಿಸುತ್ತ ಆಲೋಚನೆ ಮಾಡಿ. ಡ್ರೈವರ್ ಕುಡ್ಕೊಂಡು ಫುಲ್ ಟೈಟಾಗಿ ಹ್ಯಾಂಡ್ ಮೇಲೆ ಕೂತಿದ್ರೆ ಅವನ ಜೊತೆ ನೀವು ಕೂತ್ಕೋತೀರಾ ಬೇರೆ, ಇಳ್ದು ಓಡೋಗ್ಬಿಡ್ತೀರಾ, ಅಯ್ಯೋ ಎಲ್ಲೋ ಆಕ್ಷನ್ ಮಾಡ್ತಾವಂತ. ಕುಡುಕನನ್ನೋ, ಲುಚ್ಚನನ್ನೋ, ಲಫಂಗನನ್ನೋ, ಸಿಗರೆಟ್ ಸೇದುವವನನ್ನೋ. ಸಿಗರೆಟ್ ಸೇದ್ರೆ ಎಲ್ಲರೂ ತಪ್ಪೋ ಅಂತ ಹೇಳ್ತಾ ಇಲ್ಲ. ಭಯಂಕರ ಅಂತ ಕುಡುಕನಾಗಿರ್ತಾನೆ, ದಿನಕ್ಕೆ 30 ಸಿಗರೆಟ್ ಸೇವನಾಗಿರ್ತಾನೆ, ದುಡಿಯೋದು 500 ರೂಪಾಯಿ. ಎಲ್ಲ ಊದಿ ಕ್ಯಾನ್ಸರ್ ಬಂದು, ರೋಗ ಬಂದು ಆಲ್ರೆಡಿ ಸಾಯೋಕ್ ಮೂಮೆಂಟ್ ಇರ್ತಾನೆ. ಹೆಣ್ಣಿಗೆಲ್ಲೋ ನೀವು ಮದುವೆ ಐತೆ, ಸತ್ತೋಗ್ತಾನೆ. 1 ವರ್ಷದಲ್ಲಿ ಸತ್ತೋಗ್ತಾನೆ. ನೀನು ಸಂಸಾರದ ಚಿಂತೆ ಇಲ್ಲ ಅಂದ್ರೆ 30 ಸಿಗರೆಟ್ ಸೇರ್ತಾ ಇದ್ದಾನೆ. ನೀನು ಅಕ್ಕಿ ತಗೋಬರ್ರಿ, ಬೇಳೆ ತಗೋಬರ್ರಿ, ನಿಂಬೆಹಣ್ಣು ತಗೋಬರ್ರಿ ಅಂತ ಹೇಳಿದ್ರೆ ಟೆನ್ಷನ್ ಅಲ್ಲಿ ಕುಡಿದು ಸತ್ತೋಗ್ತಾನೆ. ಇಂಥವನ ಸವಾಸವನ್ನು ಮಾಡದೆ ಮಾನ ಮರದಿಂದ ಬದುಕುವಂತ ಗಂಡನನ್ನು, ಅಂದ್ರೆ ಹುಡುಗನನ್ನು, ಹುಡುಗಿಯನ್ನು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿದ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗಿರುತ್ತೆ, ನಿನ್ನ ಮಗನ ಬಾಳು ಬಂಗಾರವಾಗಿರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಮೋಸದ ಮಂಚ ಅಂದ್ರೆ ಮೋಸದಿಂದ ಬದುಕುವಂತ ಸ್ತ್ರೀಯನ್ನು, ಕಾಮಂದಕನಾಗಿರುವಂತ ಪುರುಷನನ್ನು ಮದುವೆ ಆದ್ರೆ ಖಂಡಿತ ಮಾತ್ರ ಸ್ವಲ್ಪ ವರ್ಷಗಳಲ್ಲೇ ನಿಮ್ಮ ಮಕ್ಕಳ ಪ್ರಾಣವನ್ನು ಕಳ್ಕೊತೀರ. ಅದಕ್ಕೆ ಭಕ್ತರು ಒಂದು ಅದ್ಭುತವಾದಂತ ಹಾಡಾಡಿದ್ದಾರೆ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ಹೊಂಟ್ಯೋ ನೀನ, ಎಲ್ಹೊಂಟ್ಯೋ ನೀನ, ಎಲ್ಹೊಂಟ್ಯೋ ನೀನ, ಎಲ್ಹೊಂಟ್ಯೋ ನೀನು. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು,
ಮುಟ್ಟೋ ಜಾಗ ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ. ಎಲ್ಲಿ ಹೊಂಟ್ಯೋ ನೀನು? ಅಮ್ಮ, ಎಲ್ಲಿ ಹೋಗ್ತಾ ಇದೀಯ? ನಿನ್ನ ನಡತೆಯು ಚಂಚಲವಾಗಿದೆಯಾ ಅಥವಾ ಪವಿತ್ರವಾಗಿದೆಯಾ? ಒಬ್ಬನಲ್ಲೇ ಆನಂದಿಸಬೇಕಿಂತ ಇದೆಯಾ? ಇಲ್ಲದರ ಲುಚ್ಚ ಲಫಂಗಗಳ ಸವಾಸವನ್ನು ಮಾಡಿ ನಿನ್ನ ದೇಹಕ್ಕೆ ರೋಗ ಬರೆಸಿಕೊಂಡು ನಿನ್ನ ಗಂಡನಿಗೆ ರೋಗ ಬರೆಸಿ ಅವನಿಂದ ಅವನ ಮಕ್ಕಳಿಗೆ ರೋಗ ಬರೆಸಿ ಕುಟುಂಬದ ಸಮೇತ ಸರ್ವನಾಶವಾಗಬೇಕಂತ ಇದ್ದೀರಾ? ಕೇವಲ 5 ನಿಮಿಷ ಸುಖಕ್ಕೋಸ್ಕರ ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಹೆಂಡತಿಯಲ್ಲಿ ನೀನು ಸಂತೋಷ ಪಡು. ನಿನ್ನ ಹೆಂಡತಿಯಲ್ಲಿ ಇಲ್ಲದಿರೋದು ಎಕ್ಸ್ಟ್ರಾ ಅಲ್ಲೇನಿಲ್ಲ. ಅಲ್ಲಿರುವಂಥದ್ದು ಇಲ್ಲದಿರುವಂಥದ್ದು ನಿನ್ನ ಬಳಿಯಲ್ಲಿ ಏನೂ ಕಡಿಮೆ ಇಲ್ಲ. ಎಲ್ಲರಿಗೂ ದೇವರು ಸರಿ ಸಮಾನವಾಗಿ ಪ್ರೀತಿಸುವವನು, ಎಲ್ಲರಿಗೂ ಸರಿ ಸಮಾನವಾದ ದೇಹ ಕೊಟ್ಟಿರುವಂತನು ಆ ತಂದೆಯಾದ ಪರಮಾತ್ಮನಾಗಿದ್ದಾನೆ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದರೆ ದೇವರು ನಿಮಗೆ ಜೀವದ ಮಾರ್ಗವನ್ನು ತೋರಿಸ್ತಾರೆ. ಯಾರು ನಿಮ್ಮ ಬಾಳ ಸಂಗಾತಿ ಆಗಬೇಕು? ನಿನ್ನ ಬಾಳ ಸಂಗಾತ ಯಾರಾಗಬೇಕು ಅಂತ ದೇವರು ಒಳ್ಳೆ ಚಾಯ್ಸ್ ಮಾಡಿ ನಿಮಗೆ ಕೊಡುವವರಾಗಿರ್ತಾರೆ. ಜೀವನದ ಪೂರ್ತಿ ನೀವು ಸುಖ ಸಂಸಾರವನ್ನು ನಡೆಸಿಕೊಂಡು